ಅಂತೋನಿ ಸ್ವಾಮಿ ಅವರ ತಮ್ಮ ನಾನು. ಮರಿಮಂಗಲ ಗ್ರಾಮ ಇದು ಫಾರೆಸ್ಟ್ ಪಕ್ಕನೇ ಇದೆ. ಫಾರೆಸ್ಟ್ ಅಂದರೆ ನಮ್ಮ ಮನೆಗೂ ಅಲ್ಲಿಗೂ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ, ಒಂದು 500 ಮೀಟ್ರ್ ಇದೆ ನಮ್ಮ ಮನೆ ಹತ್ರ. ಆವಾಗ ನಾವು ಮಿಂಗಲಾಗ್ತೀವಿ, ದನ ಕರುಗಳು ಹೋಗುತ್ತೆ, ಮೇಯಿಸ್ತೀವಿ, ಅದೇ ಬರುತ್ತೆ. ಸಮ್ ಟೈಮು ಬರಲ್ಲ, ದನ ಕರುಗಳು ಕಾಡಿಗೆ ಹೋದಾಗ ಸಮ್ ಟೈಮ್ ಬರಲ್ಲ. ನಾವು ಮೇಯಿಸ್ಕೊಂಡು ಬರೋಕ್ಕೆ ಹೋಗ್ತೀವಿ, ಎಲ್ಲ ಮಿಸ್ ಆದರೆ ಹುಡ್ಕಕ್ಕೆ ಹೋಗ್ಬೇಕಾಗತ್ತೆ. ಆವಾಗ ನಮ್ಮ ಅಣ್ಣವ್ರು ಹೋಗಿದ್ದಾರೆ ಕಾಡಿಗೆ ಹೋಗಿ ಅಲ್ಲಿ ಏನೋ ಹೋಗಿ ಅಲ್ಲೇ ಉಳ್ಕೊಬಿಟ್ಟಿದ್ದಾರೆ 2-3 ಜನ, ನಮ್ಮ ಅಣ್ಣ ಮತ್ತು ನಮ್ಮ ಇವರು ಎಲ್ಲೋ ಬಂಡೆ ಮೇಲೇನೋ ಎಲ್ಲೋ ಇದ್ದಿದ್ದಾರೋ ಹಂಗಂತ ಇವ್ರು ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ, ಅವರು ಇಲ್ಲಿದ್ದರು, ಇಲ್ಲಿಂದ ಸೂಟೌಟ್ ಮಾಡಿದ್ರು, ಇಲ್ಲ ಅಲ್ಲಿ ಮಾಡಿದ್ರು, ಯಾರಿಗೂ ತೋರಿಸಿಲ್ಲ. ಇದುವರೆಗೂ ನಮ್ಮ ಜಾಗನೂ ತೋರಿಸಿಲ್ಲ, ಪೊಲೀಸವರು ಬಂದು ನೋಡಿಲ್ಲ. ಇಲ್ಲಿ ಹೊಡೆದ್ರು, ಅಲ್ಲಿ ಹೊಡೆದ್ರು, ನಮ್ಮ ಅಣ್ಣ ಅಲ್ಲಿ ಉಳ್ಕೊಂಡಿದ್ದಾನೋ ಅಲ್ಲಿ. ಆದರೆ ಸೂಟೌಟ್ ಮಾಡಿದಂತೂ ನಿಜ. 4 ಜನ ನಾವು ಅಲ್ಲಿ ಹೋಗಿದ್ದಾರೆ, ಏನೋ ದನಕರ ಏನೋ ಮಿಸ್ ಆಗಿದೆ, ಹೋಗಿದ್ದಾರೆ ಹುಡ್ಕಕ್ಕೆ. ಆದರೆ ಒಬ್ಬರು ಮಾತ್ರ ಮಿಸ್ ಆಗಿದ್ದಾರೆ. ಮಿಸ್ ಆಗಿದ್ದಕ್ಕೆ ಬಂದುಬಿಟ್ಟಿದ್ದಾರೆ ಮನೆಗೆ. 3 ಜನ ಸಾಯಿಸ್ಬಿಟ್ಟಿದ್ದಾರೆ. ಅವ್ರು ತಿಳ್ಕೊಂಡಿದ್ದು 4 ಜನನ 3 ಜನನ ಮುಗಿಸ್ಬಿಟ್ಟಿದ್ದೀವಿ, ಇದನ್ನು ಎಲ್ಲ ಮುಚ್ಚಾಕಬೇಕು, ಎಲ್ಲ ಎತ್ಕೊಂಡು ಹೋಗಿ ಪ್ಲ್ಯಾನ್ ಮಾಡಿದ್ದಾರೆ. ಇದೇನು ಮಾಡಿಬಿಟ್ರೆ ನಮ್ಮಣ್ಣ ಲಾಸ್ಟಲ್ಲಿ, ನಮ್ಮಣ್ಣ ಅಂತೋನಿ ಸ್ವಾಮಿಯವನು ಸಾಯಿಸ್ಬೇಕಾದ್ರೆ ಕೈ ಎತ್ತಿದ್ದಾನೆ, ಬೇಡ್ಕೊಂಡಿದ್ದಾನೆ. ಅವ್ರೇನು ಮಾಡವ್ರೆ, ಬಿಟ್ಟಿಲ್ಲ, ಕೈ ಮೇಲೆ ಎತ್ತಿದ್ದಾನೆ, ಇಲ್ಲೇ ಹೊಡೆದವ್ರೆ. ಹತ್ತತ್ರದಿಂದ ಹೊಡೆದವ್ರೆ, ಎಲ್ಲ ಕಿತ್ಕೊಂಡು ಹೋಗಿದೆ. ಆವಾಗ 3 ಜನನ ಇಬ್ಬರನ್ನ ಹೊಡೆದ ಮೇಲೆ 3ನೇದವನ್ನ ಹೊಡೆದಿದ್ದಾಗ ಇವ್ರೇನು ಮಾಡಿಬಿಟ್ಟವ್ರೆ, ನಮ್ಮಣ್ಣ ಹೇಳ್ಬಿಟ್ಟವನೆ ಒಬ್ಬ ಮಿಸ್ ಆಗಿದೆ, 4 ಜನ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಆವಾಗ ಇವ್ರಿಗೆ ಶಾಕು. ಇವ್ರ ಪ್ಲ್ಯಾನಿಂಗ್ ಬೇರೆ ಇತ್ತು, ಇದು ಯಾರು ಗೊತ್ತಾಗಬಾರ್ದು, ಕ್ಲೋಸ್ ಆಗ್ಬೇಕಂತ. ಮಿಸ್ ಆಗಿದ್ದು ಅವ್ರು ಹುಡುಕಕ್ಕೆ ನೋಡಿದ್ದಾರೆ, ಸಿಕ್ಕಿಲ್ಲ, ಎಸ್ಕೇಪ್ ಆಗಿ ಬಂದವ್ರೆ. ಇವ್ರು ಬಂದು ನಮಗೆ ಮಾಹಿತಿ ತಿಳಿಸವ್ರೆ. ಇವ್ರು ಬಂದು ಹೇಳಿದಕ್ಕೆ ನಮ್ಗೆ ಗೊತ್ತಾಯಿತು. ನಾವು ಗೊತ್ತಾದ ತಕ್ಷಣ ಅವ್ರೇನು ಮಾಡಿಬಿಟ್ಟಾರೆ, ಡೈರೆಕ್ಟು ಯಾರಿಗೂ ತೋರಿಸಿಲ್ಲ. ಈಗ ಎನ್ಕೌಂಟ್ರ್ ಮಾಡಿ ಜಾಗನೂ ತೋರಿಸಿಲ್ಲ, ಪೊಲೀಸು ಬಂದಿಲ್ಲ. ಇವಾಗ ಡೈರೆಕ್ಟು ಕೊಲೆಗಳ ತಗೊಂಡು ಹೋಗ್ಬಿಟ್ಟವ್ರೆ. ಕೊಲೆಗಳ ತಗೊಂಡು ಹೋಗ್ಬಿಟ್ಟು ಮೈಸೂರು ತಗೊಂಡವ್ರು, ಯಾರಿಗೂ ಹೇಳಿಲ್ಲ, ಡೈರೆಕ್ಟು. ಇದು ನಾವು ಇದೆಲ್ಲ ಗೊತ್ತಾದ ಮೇಲೆ ನಮ್ಮ ತಾಲೂಕಿಗೆ ಹೋಗಿ ನಾವು ಸ್ಟ್ರೈಕ್ ಮಾಡಿದ್ವಿ. 2 ದಿವಸದ ಸ್ಟ್ರೈಕ್ ಮಾಡಿದ್ವಿ. ಇದುವರೆಗೂ ಒಂದು ದೊಡ್ಡ ಅಧಿಕಾರಿನೂ ಬಂದಿಲ್ಲ, ನಮಗೆ ನ್ಯಾಯ ಸಿಕ್ಕಿಲ್ಲ. ಇದು ಅವರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಸರ್. ಯಾರೋ ಒಬ್ಬ ಮನುಷ್ಯನಿಗೆ ನ್ಯಾಯ ಸಿಗಬೇಕು. ಏನೇನು ಕಾನೂನು ಇದೆಯಲ್ಲ, ಕಾನೂನು ಪಾಲಿಸಿ, ಕರ್ಕೊಂಬಂದು ನಿಲ್ಲಿಸಿ, ಕೋರ್ಟ್ ಮುಂದೆ ನಿಲ್ಲಿಸಿ. ಇಲ್ಲ ಆ ಥರ ಏನಾದರೂ ಬೇರೆ ಕೃತ್ಯ ಮಾಡಿದಾಗ ನಿಮಗೇನು ಪಾಲನೆ ಇದೆ ಅದು ಮಾಡಿ. ಡೈರೆಕ್ಟು ಎನ್ಕೌಂಟ್ರ್ ಮಾಡಬೇಕಾ? ಈ ಮಕ್ಕಳು ಮರಿ ಕಾಪಾಡೋದು ಯಾರು? ಇವ್ರು ಮಕ್ಕಳು 2 ಮಕ್ಕಳಿದ್ದಾರೆ ನೋಡಿ, ನೀವು ಜಾಗ ನೋಡಿ, ಮನೆ ನೋಡಿ. ಇದು ಖಂಡಿತವಾಗಿಯೂ ಡೆಲ್ಲಿಯಿಂದನೂ ಮತ್ತು ನಮ್ಮ ರಾಜ್ಯಸಭೆಯಿಂದ ನಮಗೆ ನ್ಯಾಯ ಸಿಕ್ಕಬೇಕು. ಇದು ಯಾರು ಇದ್ದಾರೋ ಅವರಿಗೆಲ್ಲ ಕಠಿಣ ಶಿಕ್ಷೆ ಆಗಲೇಬೇಕು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇದು ಮಾಡಿಲ್ಲ ಅಂದರೆ ನಮ್ಮ ಮನುಷ್ಯ ಜನ್ಮ ವೇಸ್ಟ್. ಸರ್, ಈಗ ಇನ್ನೊಬ್ಬರು ಅಬ್ಸ್ಕ್ಯಾಂಡ್ ಆಗಿದ್ರು, ಅವರು ಓಡ್ ಬಂದರು ಅಂತ ಹೇಳ್ತಿದ್ರಲ್ಲ, ಅವ್ರು ಹೇಳೋ ಮಾಹಿತಿ ಪ್ರಕಾರ ಏನಾಯಿತು ಅಂತೇಳಿ ನಿಜವಾಗ ಅವರು ಇವಾಗ ಸದ್ಯಕ್ಕೆ ಈ ಮಾಹಿತಿ ಕೊಟ್ಬಿಟ್ಟು ಪೊಲೀಸಲ್ಲಿ ಇದರಲ್ಲಿದ್ದಾರೆ. ಇದುವರೆಗೆ ಯಾರೂ ನಾವು ಮೀಟ್ ಆಗೋಕ್ಕಾಗಿಲ್ಲ. ಆದರೆ ಮಾಹಿತಿ ಕೊಟ್ಬಿಟ್ಟವ್ರೆ, ಈ ಥರ ಮಾಡಿಬಿಟ್ರು, ಇದನ್ನು ನೋಡಿದ್ದಾರೆ, ಅಲ್ಲೆಲ್ಲೋ ಪಕ್ಕದಲ್ಲಿ ನೋಡಿದ್ದಾರೆ. ಇವರೆಲ್ಲ ಬೇಡ್ಕೊಂಡಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ನಾನು ಎಸ್ಕೇಪ್ ಬಂದವ್ರೆ. ಇದು ನಮ್ಮನ್ನು ಲಾಸ್ಟ್ ಅವನು ಹೇಳಿದ್ದಕ್ಕೆ ಇವರು ಎತ್ಕೊಂಡ್ಬಂದವ್ರೆ, ಬಾಡಿನ ಎತ್ಕೊಂಡು ಹೋಗ್ಬಿಟ್ಟು ಇವರು ಸಿಕ್ಕಾಕೊಂಡ್ಬಿಟ್ಟವ್ರೆ. ಇಲ್ಲಾಂದರೆ ಯಾರು ಗೊತ್ತಿಲ್ಲ. ಈಗ 4ನೇ ಅವ್ರಿಗೆ ಏನಾದ್ರು ಗಾಯಗಳಾಗಿದೆಯಾ, ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಸರ್? ಬುಲೆಟ್ ಬಿದ್ದಿದೆಯಾ ಅಥವಾ? ಇದು ನಾವು ನೋಡಿಲ್ಲ ಸರ್, ಯಾಕಂದರೆ ನಾವು ಗಾಬರಿಯಿಂದ ನಿನ್ನೆಯಿಂದ ಈ ತಾಲೂಕಲ್ಲಿ ಎಲ್ಲ ಹೋಗಿ ಸ್ಟ್ರೈಕ್ ಮಾಡ್ತಾಯಿದ್ದೇವೆ. ಸ್ಟ್ರೈಕ್ ಮಾಡಿದಾಗ ತುಂಬ ಜನ ಬಂದಿದ್ದರು, ಆದರೆ ನಮಗೆ ಪೊಲೀಸ್ ಸಪೋರ್ಟು ಯಾರೂ ಬಂದು ನೋಡ್ತಾಯಿಲ್ಲ. ನಿನ್ನೆಯಿಂದ ಮಾಡಿದ್ದೀವಿ, ನಿನ್ನೆಯಿಂದ ರೋಡಲ್ಲಿದ್ದೀವಿ, ಯಾರೂ ಬಂದಿಲ್ಲ. ಬರೀ ನಮ್ಮ ಮುಖ್ಯಮಂತ್ರಿಯವರು ಯಾರ ಮತ್ತೆ ತಪ್ಪು ಮಾಹಿತಿ ಕೊಡೋದು ಬೇಡ, ತಪ್ಪು ಮಾಹಿತಿ ಕೇಳಿದ್ರೆ ಬೇಡ. ಬಂದು ನಮ್ಗೆ ಮೀಟ್ ಆಗಲಿ, ನಾವು ಬಂದು ಮೀಟ್ ಆಗಲಿ. ಅವ್ರಿಗೆ ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ಆದರೂ ಇವಾಗ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಮ್ಮ DK ಅವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಾನು ಅವ್ರ ತಮ್ಮ, ಅಲ್ಲಿ ಅರೆಸ್ಟ್ ಮಾಡಿದ್ರ, ಏನಾದ್ರು ಫೋಟೋ ರಿಲೀಸ್ ಮಾಡಿದ್ರಾ, ಇಲ್ಲ ಹಿಡಿದ್ರಾ, ಯಾರಿಗ ತೋರಿಸಿದ್ರಾ, ಎಲ್ಲಿ ಹೊಡೆದಾರ ಅಂತ ತೋರಿಸಿದ್ರಾ? ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್, ಈಗ ಇಷ್ಟೆಲ್ಲ ಗಲಾಟೆಗಳಾಗಿದೆ, ಮತ್ತೆ 3 ಜೀವಗಳು ಕೂಡ ಹೋಗಿದೆ. ಇದರ ಹಿಂದೆ ಏನಾದ್ರು ಷಡ್ಯಂತ್ರ ಇದೆಯಾ?
ಮತ್ತು ಈ ಘಟನೆ ಯಾಕೆ ಮಾಡಿದ್ರು ಅನ್ನೋಂಥದ್ದು ಗಟ್ಟಿಯಾಗಿ ನಿಮ್ಗೆ ಏನು ಅನಿಸ್ತಾ ಇದೆ ಅಂತೇಳಿ? ಸರ್ ಇದು ಜಮೀನು ಪಕ್ಕ ಇರೋದು ಅಕ್ಕಪಕ್ಕದಿಲ್ಲ, ನಮ್ಮ ಮಿಂಗಲಾಗಿದ್ವಿ, ಏನು ದೂರ ಇಲ್ಲ, ಪಕ್ಕದಲ್ಲೇ ಇದೆ. ನಾವು ಇವ್ರ ಮೇಲೆ ಸಂದೇಹ ಬೇಟೆ ಆಡ್ತಾರೆ, ನಾವು ಅವ್ರು ಫಾರೆಸ್ಟ್ ಬರೋಲ್ಲ, ನಾವೇನು ಮಾಡ್ತೀವಿ ಫಾರೆಸ್ಟ್ ಪಕ್ಕದಿರೋದ್ರಿಂದ ಜಮೀನು ಕಾಯ್ಬೇಕಂದ್ರೆ ಅಲ್ಲಿ ಇರಲೇಬೇಕಾಗತ್ತೆ. ಅವರು ನಮ್ಮ ಮೇಲೆ ಸಂದೇಹ ಮಾಡ್ತಾರೆ, ಅವರು ಸಂದೇಹ ಅವ್ರು ಬಂದು ಕಾಯಿ ಕೊಟ್ಬಿಡ್ಲಿ ಸರ್, ಅವ್ರು ಬಂದು ಕಾಯಿ ಕೊಟ್ಬಿಡ್ಲಿ, ನಾವು ಹೋಗೋದು ಬೇಡ. ನಾವು ನಮ್ಮದು ಒಂದು ಸತಿ ಎಲ್ಲ ತಿಂದಾಕಿದೆ, ಕಂಪ್ಲೇಂಟು ಕೊಟ್ಟಿದ್ದೀನಿ, ಯಾವ ರೆಸ್ಪಾನ್ಸ್ ಕೊಟ್ಟಿಲ್ಲ. ಯಾವಾಗ ಈ ಫಾರೆಸ್ಟ್ ಆಣೆ ಬರ್ದಂಗೆ ಮಾಡಿದ್ರು ಆವಾಗ ನಾವು ಸ್ವಲ್ಪ ಸುಧಾರಿಸ್ಕೊಂಡಿದ್ವಿ. ಅದಕ್ಕೆ ಮುಂಚೆ ನಾವು ಹೇಳಿದ್ರು ಬರ್ತಾರೆ ಹೋಯ್ತಾರೆ, ಬರೀ ಸೋಕೆ ಮಾಡ್ತಾರೆ, ಅದರಲ್ಲಿ ಬರೀ ಐಫೈ ಕಾರ್ಗಳು ತಗೋತಾರೆ ಆಯಿತಾ. ಇವರು ಈ ಏನೋ ಆ ಥರ ಸಂದೇಹ ಇದ್ದರೆ ನ್ಯಾಯಕ್ಕೆ ಒಪ್ಪಣೆ ಮಾಡಿ, ಅದು ನ್ಯಾಯಾಲಯ ಇಲ್ವಾ, ಕಾನೂನು ಇಲ್ವಾ? ಎಂಟ್ಕೊಟ್ರೇನಾ ಇಲ್ಲ, ಯಾರು ಅವ್ರಿಗೆ ಇದು ಕೊಟ್ಟಿದ್ದು, ಆರ್ಡ್ರ್ ಕೊಟ್ಟಿದ್ದು ಯಾರು? ಅದಕ್ಕೆ ಇದು ಏನೇನು ತನಿಖೆ ಆಗಬೇಕು, CBI ತನಿಖೆ ಆಗಬೇಕು, ಯಾರ್ಯಾರೋ ಇದಕ್ಕೆ ಶಿಕ್ಷೆ ಆಗಬೇಕು. ಇವಾಗ ಈ ಮನೆ ಫ್ಯಾಮ್ಲಿನ ಯಾರು ಜವಾಬ್ದಾರಿ ತಗೋತಾರೆ? ಗೌರ್ಮೆಂಟ್ ತಗೋಬೇಕು. ಇಲ್ಲ ಅಂದರೆ ಇದು ಬೇರೆ ಲೆವೆಲ್ಲೇ ನಾವು ಇದು ಮಾಡ್ತೀವಿ. ನಿಮ್ಮ ಹೆಸರು ಸರ್? ವಿಲಿಯಂ ವಿನ್ಸೆಂಟ್ ಅಂತ.